ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶೌಚಾಲಯವನ್ನು ಕಟ್ಟಿರುವುದೂ ಕೂಡ ಜನಸಾಮಾನ್ಯರು ಅದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಹೊರಗಿನ ಭಾಗಕ್ಕೆ ಹೋಗಿ ಬಹಿರ್ದೆಸೆಯನ್ನು ಮಾಡ್ತಕ್ಕಂಥದ್ದು, ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಇದೀಗ ತುಮಕೂರು ನಗರದಲ್ಲಿ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿ ಇದಂತಹ ಅವ್ಯವಸ್ಥೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರು, ಸಾರ್ವಜನಿಕರು. ಲಕ್ಷಾಂತರ ರೂಪಾಯಿ ವೆಚ್ಚದ ಕಾಮಗಾರಿ ಬರೀ ನೀರಲ್ಲಿ ಹೋಮ ಹಾಕ್ತಾ ಇದೆ. ಸಾರ್ವಜನಿಕರ ಪಾಲಿಗೆ ಇದ್ದು ಇಲ್ಲದಂತಾಗಿರುವಂತಹ ಶೌಚಾಲಯದ ವಿರುದ್ಧ ಅಸಮಾಧಾನ ಹೊರಹಾಕಲಾಗಿದೆ. ತುಮಕೂರು ನಗರದ ಉಪ್ಪಾರಹಳ್ಳಿ ಸರ್ಕಲ್ನಲ್ಲಿರ್ತಕ್ಕಂಥ ಶೌಚಾಲಯದ ಅವ್ಯವಸ್ಥೆಯ ವಿರುದ್ಧವಾಗಿ ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು. ಸಾವಿರಾರು ಸಾರ್ವಜನಿಕರು, ವಾಹನ ಸವಾರರು ಓಡಾಡುವಂತಹ ಸ್ಥಳ, ಪಕ್ಕದಲ್ಲೇ ಬಸ್ ನಿಲ್ದಾಣವಿದ್ರೂ ಕೂಡ ಶೌಚಾಲಯ ಉಪಯೋಗಕ್ಕಿಲ್ಲ ಅನ್ನುವಂತಹದ್ದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಬೇಕಾಗತ್ತೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇದೆಂಥ ಅವ್ಯವಸ್ಥೆಯೇ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ತುಮಕೂರು ಮಹಾನಗರ ಪಾಲಿಕೆಯ ಉಪ್ಪಾರಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಒಂದು ಶೌಚಾಲಯ. ಈ ಶೌಚಾಲಯವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ, ಉಪಯೋಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ಬೀಗ ಹಾಕಿ ಸಾಕಷ್ಟು ತಿಂಗಳುಗಳೇ ಕಳೀತಾ ಹೋಗ್ತಾ ಇದೆ. ಅಲ್ಲೇನು ಕಾಮಗಾರಿ ನಡೀತಾ ಇದೆಯಾ ಅದು ಗೊತ್ತಿಲ್ಲ, ಕಾಮಗಾರಿ ಮುಗಿಸಿದಾರ ಅದು ಕೂಡ ಗೊತ್ತಿಲ್ಲ, ಯೋಜನೆಯಿಂದ ಆಗ್ತಿದೆಯಾ ಅದನ್ನು ಉದ್ಘಾಟನೆ ಮಾಡಬೇಕಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಏಕೆಂತೇಳಿದ್ರೆ ಪ್ರತಿನಿತ್ಯ ಸಾವಿರಾರು ಜನರು ಕೂಡ ಓಡಾಡ್ತಕ್ಕಂಥ ರಸ್ತೆಯಲ್ಲಿ ಮಲಮೂತ್ರ ವಿಸರ್ಜನೆಗೆ ಅಂತೇಳಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಅಂತಹ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಉದ್ದೇಶದಿಂದಲೇ ಕೂಡ ಈ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಶೌಚಾಲಯ ನಿರ್ಮಾಣ ಮಾಡೋದು ಇದುವರೆಗೂ ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡಿಕೊಡ್ತಿಲ್ಲ ಅನ್ನುವಂತಹ ಆರೋಪ ಬಹಳಷ್ಟು ದಟ್ಟವಾಗಿ ಕೇಳಿಬರ್ತಾ ಇದೆ. ಈ ಒಂದು ಸಮಸ್ಯೆಯಿಂದಾಗೆ ಹೊರಗಿನ ಭಾಗಕ್ಕೆ ಹೋಗಿ ಬಹಿರ್ದೆಸೆಗೆ ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಪಕ್ಕದಲ್ಲೇ ಬಸ್ ನಿಲ್ದಾಣವಿದ್ರೂ ಕೂಡ ಶೌಚಾಲಯ ಉಪಯೋಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶೌಚಾಲಯ ಕಳೆದ 1 ವರ್ಷದಿಂದ ಶೌಚಾಲಯದ ಬಾಗಿಲನ್ನೇ ಕೂಡ ತೆರೆದಿಲ್ಲ ಅನ್ನುವಂತಹ ಆರೋಪಗಳನ್ನು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಶೌಚಾಲಯ ಓಪನ್ ಮಾಡುವಂತೆ ಮನವಿ ಮಾಡಿದ್ರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತೇಳಿ ಇದಿಷ್ಟು ಇಡೀ ಶಾಪವನ್ನು ಹಾಕಿರ್ತಕ್ಕಂಥದ್ದು ಜನಸಾಮಾನ್ಯರು. ಶೌಚಾಲಯವಿದ್ದರೂ ಕೂಡ ಬಯಲೆಗತಿ ಎನ್ನುವಂತೆ ಸಾರ್ವಜನಿಕರು ಇದೀಗ ಬಯಲಿನಲ್ಲಿ ಶೌಚ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಟಿ ತುಮಕೂರು ನಗರದಲ್ಲಿ ಲಕ್ಷಾಂತರ ರು ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಆಗಿದ್ದಾವೆ. ಅದರಲ್ಲಿ ಬಹುತೇಕ ಕಾಮಗಾರಿಗಳು ಈಗ ನೀರಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಆಗಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರುವಂಥ ಈ ಒಂದು ಕಾಮಗಾರಿ ಏನಿದೆ ಇದು ತುಮಕೂರು ನಗರದ ಉಪ್ಪಾರಹಳ್ಳಿ ಸರ್ಕಲ್ ವೃತ್ತದಲ್ಲಿರುವಂಥ ಒಂದು ಶೌಚಾಲಯ, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಂತ ಹೇಳಿ ಶೌಚಾಲಯವನ್ನು ಮಾಡಿರುವಂಥದ್ದು. ಆದರೆ ಈ ಶೌಚಾಲಯಕ್ಕೆ ಸುಮಾರು ತಿಂಗಳುಗಳೇ ಕಳೆದರೂ ಕೂಡ ಈ ಶೌಚಾಲಯವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿಲ್ಲ. ಈಗಾಗಲೇ ಸುಮಾರು 5-6 ತಿಂಗಳಿಂದ ಬೀಗವನ್ನು ಹಾಕಲಾಗಿರುವಂಥದ್ದು. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿರ್ಬೋದು, ವಾಹನ ಸವಾರರಿರ್ಬೋದು, ಹಾಗೆ ಇಲ್ಲಿ ಸುತ್ತಮುತ್ತ ವ್ಯಾಪಾರ ಮಾಡಿರುವಂಥ ವ್ಯಾಪಾರಸ್ಥರಿರ್ಬೋದು, ಒಂದಷ್ಟು ಅವರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅವರು ಮನೆಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಇಲ್ಲಿ ಲೋಕಲ್ ಆಗಿ ಸುಮಾರು ನೋಡಿ, ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸುಮಾರು ವ್ಯಾಪಾರ ವಹಿವಾಟು ಕೇಂದ್ರಗಳು ಸರ್ಕಲ್ನಲ್ಲಿ ಸುತ್ತಾ ಇದ್ದಾವೆ. ಆದರೆ ಈ ಒಂದು ವ್ಯಾಪಾರಸ್ಥರು ಏನಿದ್ದಾರೆ ಇವರೆಲ್ಲರೂ ಕೂಡ ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಮನೆಗಳತ್ತನೇ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪಕ್ಕದಲ್ಲೇ ಶೌಚಾಲಯ ಇದ್ರೂ ಕೂಡ ಅದು ಬಳಕೆಗೆ ಬರ್ತಾ ಇಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ನೋಡಿ, ಸಾರ್ವಜನಿಕ ಶೌಚಾಲಯ ಉಪ್ಪಾರಹಳ್ಳಿ ಅಂತೇಳಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಈ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಲಕ್ಷಾಂತರ ರು ವೆಚ್ಚದಲ್ಲಿ ಈ ಶೌಚಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಸಾಕಷ್ಟು ಪ್ರಯಾಣಿಕರು ಇದನ್ನು ಉದ್ಘಾಟನೆ ಮಾಡಬೇಕು, ಈ ಒಂದು ಶೌಚಾಲಯವನ್ನು ಓಪನ್ ಮಾಡಬೇಕು ಅಂತ ಇಲ್ಲಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಯಾರು ಕೂಡ ಮುಂದೆ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ಸಾರ್ವಜನಿಕ ಶೌಚಾಲಯ ಏನಿದೆ ಇದು ನೀರಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಆಗಿರುವಂಥದ್ದು. ನಿಜಕ್ಕೂ ಕೂಡ ತುಮಕೂರು ಮಹಾನಗರ ಪಾಲಿಕೆ ತಕ್ಷಣವೇ ಇತ್ತ ಗಮನ ಹರಿಸಬೇಕು. ಈ ಒಂದು ಶೌಚಾಲಯವನ್ನು ಬಳಕೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕೂಡ ಸಾರ್ವಜನಿಕರ ಆಗ್ರಹ ಆಗ್ತಾ ಇರುವಂಥದ್ದು. ನನಗೆ ಒಂದಷ್ಟು ಸಾರ್ವಜನಿಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಒಂದು ಶೌಚಾಲಯ ಇದೆ ಉಪ್ಪಾರಹಳ್ಳಿ ಸರ್ಕಲ್ನಲ್ಲಿ, ಸುಮಾರು ತಿಂಗಳುಗಳೇ ಆಗಿದೆ ಸರ್, ಓಪನ್ ಆಗಿಲ್ಲ. ನಿಮ್ಗೆಲ್ಲ ಸಮಸ್ಯೆ ಆಗ್ತಾ ಇಲ್ಲ? 3-4 ವರ್ಷ ಆಯ್ತು ಇದು ಕಟ್ಟಿ, ಅದು 3 ವರ್ಷ ಆಗೈತೆ. ಎಲ್ಲರಿಗೂ ಇದು ಹೋಗಕ್ಕೆ ತೊಂದರೆ ಆಗುತ್ತೆ. ಏನೋ ಓಪನ್ ಇದ್ರೆ ಬರ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಇಲ್ಲಿ ಬಸ್ ಸ್ಟಾಪ್ ಪಕ್ಕ ಕೂತ್ಕೊಂತಾರೆ. ಬಸ್ ಸ್ಟಾಪಲ್ಲಿ ಎಲ್ಲ ಸೊಳ್ಳೆಗಳು ಕಾಟ, ಜನಗಳಿಗೆಲ್ಲ ತೊಂದರೆ ಆಗ್ತೈತೆ. ಏನೋ ನೀವು ಬಂದಿದ್ರೆ ಏನೋ ಒಂಚೂರು ಓಪನ್ ಮಾಡಿಕೊಟ್ರೆ ಜನಗಳಿಗೆಲ್ಲ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್, ಏನು ಇಲ್ಲ, ನಾವು ಇಲ್ಲಿ ಭೀಮಗರ್ಜನೆ ಸಮಿತಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚು ಮಾಡಿದ್ದೀವಿ. ಅವತ್ತಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ, ಇಲ್ಲಿ ಶೌಚಾಲಯ ಮಾಡಿದ್ಮೇಲೆ ಅದು ಕ್ಲಿಯರೆನ್ಸ್ ಕೊಡ್ರಿ,
ಇಲ್ಲಿ ಯೂಸ್ ಆಗ್ತಾ ಇಲ್ಲ ಜನಕ್ಕೆ. ಇಲ್ಲಿ ಕಾಲೇಜ್ ಹುಡುಗರು ಎಲ್ಲ ತುಂಬ ಜನ ಓಡಾಡ್ತಾ ಇರ್ತಾರೆ ಜನಗಳು. ಮತ್ತು ಇಲ್ಲಿ ಅವತ್ತಿಂದ ನಾವು ಇಲ್ಲಿ ಓಪನೇ ಮಾಡಿಲ್ಲ, ಡೋರು ಓಪನ್ ಮಾಡಿಲ್ಲ. ಇದು ಕ್ಲೀನಾಗಿ ನೋಡಿ ಈ ಥರ ಮಾಡಿಬಿಟ್ಟವ್ರು. ನಾವು ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ನೋಡಿ ದಯಮಾಡಿ ಇಲ್ಲಿ ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಾ ಇದೆ, ಇದನ್ನು ಓಪನ್ ಮಾಡಿಕೊಡಿ. ಏನು ಕಾರಣ ಸರ್ ಇಷ್ಟು ದಿನ ಆದರೂ ಓಪನ್ ಮಾಡಿಲ್ಲ? ಸರ್ ಏನು ಅಂತ ಅವ್ರಿಗೆ ಗೊತ್ತು ಸರ್, ಅದೇನು ಅಂತಾನೆ ಗೊತ್ತಿಲ್ಲ. ಇದು ಕಟ್ಟಿದ್ರು ಬಿಟ್ಬಿಟ್ರು. ನಾವು ಭೀಮಗರ್ಜನೆ ಸಮಿತಿಯಿಂದ ಕೂಡ ನಾವು ಲೆಟರ್ ಕೊಟ್ವಿ, ಹೇಳಿದ್ವಿ, ಅವ್ರಿಗೂ ಹೇಳಿದ್ವಿ. ನಮ್ಮ ಅಧ್ಯಕ್ಷರು ಮೋಹನ್ ಕುಮಾರ್ ಅಂತ ಇದ್ದಾರೆ, ಅವರು ಸಹ ಪೂರ್ತಿ ಹೇಳಿದ್ವಿ ನಾವು ಹಿಂಗಂತ. ಯಾರು ಕೂಡ ಇಲ್ಲಿ ಬಂದು ನೋಡ್ತಾನೂ ಇಲ್ಲ. ತುಂಬಾ ಗಲೀಜಾಗಿತ್ತು ಇಲ್ಲಿ ಎಲ್ಲ. ಏನು ತುಂಬ ಇಲ್ಲಿ ಟಾಯ್ಲೆಟ್ ಮಾಡೋದು ಆ ಥರ ಎಲ್ಲ ತುಂಬ ಗಲೀಜಾಗಿತ್ತು. ಅದರಿಂದ ನಾವು 2-3 ಸತಿ ಹೇಳಿದ್ರು ನಗರಸಭೆ ಪಾಪ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಕ್ಲೀನ್ ಮಾಡ್ತಾರೆ. ಇದು ತೆರವೇ ಮಾಡ್ತಾ ಇಲ್ಲ. ಅಲ್ಲೇ ಮಿನಿಮಮ್ 1 ವರ್ಷ ಆಗ್ತಾ ಬಂತು. ವರ್ಷದಿಂದನೂ ಇದೇ ಥರ ಆಗ್ತಾ ಇದೆ. ಇಲ್ಲಿ ತುಂಬ ಜನ ಇಲ್ಲಿ ಬರೋದು, ಇಲ್ಲಿ ಶೌಚಾಲಯ ಇಲ್ಲ ಅಂತ ಪಕ್ಕದಲ್ಲೆಲ್ಲ ಗಲೀಜು ಮಾಡೋದು, ತುಂಬಾ ಸ್ಮೆಲ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ದಯಮಾಡಿ ಈ ನಗರಸಭೆಯವ್ರಿಗೆ ಒಂದು ಏನು ಹೇಳ್ತೀವಿ ಅಂತ, ಯಾರನ್ನ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ತೆರವು ಮಾಡಿಸಿ ಅಂತ ಕೇಳ್ತಾ ಇದೀವಿ. ನಾವು ಡೋರ್ ಓಪನ್ ಮಾಡಿಸಿ ಅಂತ ಕೇಳ್ಕೊತಾ ಇದೀವಿ ಸರ್. ಮೊನ್ನೆ ಎಲ್ಲ ಬಂದು ನಗರಸಭೆಯವರು ಬಂದೆಲ್ಲ ಮೊನ್ನೆಲ್ಲ ಬಂದು ಕ್ಲೀನ್ ಮಾಡಿ ಸ್ವಚ್ಛ ಭಾರತ್ ಅಂತ ಎಲ್ಲ ಕ್ಲೀನ್ ಮಾಡಿ ಪಾಪ ಅವರು ಹೋಗ್ತಾರೆ. ಇದು ಸ್ಮಾರ್ಟ್ ಸಿಟಿ ಅವ್ರಿಗೆ ಸೇರೋದಂತೆ. ಈ ಸ್ಮಾರ್ಟ್ ಸಿಟಿ ಅವರು ಬಂದೇ ಓಪನ್ ಮಾಡಬೇಕು. ಮನೆ ಏನೋ ಓಪನ್ ಮಾಡ್ತೀನಿ ಅಂತ ಬಂದೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಹೋದ್ರು. ಪಾಪ ಅವರು ಡೈಲಿ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ. ಅವರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಗರಸಭೆಯವರು. ಅದೇ ಸ್ಮಾರ್ಟ್ ಸಿಟಿ ಅವ್ರು ಬಂದು ಏನೋ ಐತೆ ಓಪನ್ ಮಾಡಿದರೆ ಪಾಪ ಜನಗಳಿಗೆ ಅನುಕೂಲ ಆಗುತ್ತೆ. ಎಸ್, ಇದು ಸದ್ಯದ ಮಟ್ಟಿಗೆ ಒಂದಷ್ಟು ಸಮಸ್ಯೆ. ಸಾರ್ವಜನಿಕರು ಕೂಡ ತಮ್ಮ ಒಂದಷ್ಟು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳಿರ್ಬೋದು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಯಾರು ಕೂಡ ಅದನ್ನು ಓಪನ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಸುಮಾರು ವರ್ಷಗಳೇ ಉರುಳಿದ್ರು ಕೂಡ ಈ ಥರದ ರೀತಿಯಲ್ಲಿ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ಶೌಚಾಲಯ ಈಗ ನೀರಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ತಕ್ಷಣವೇ ಇತ್ತ ಅಧಿಕಾರಿಗಳು ಗಮನ ಹರಿಸಬೇಕು. ಈ ಒಂದು ಉಪ್ಪರಳ್ಳಿ ಸರ್ಕಲ್ ವೃತ್ತದಲ್ಲಿರುವಂತಹ ಈ ಒಂದು ಶೌಚಾಲಯವನ್ನು ಓಪನ್ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಕೂಡ ಪ್ರಗತಿ ಟಿವಿ ಆಗ್ರಹ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ ತುಮಕೂರು.